ನವಿಲು ಕೂಗ್ತಾ ಇದೆ ಇವತ್ತು. ನಿನ್ನೆ ಮಳೆ ಹೋಯಿತು, ಜೋರು ಸೌಂಡ್ ಮಾಡ್ತಾ ಇದೆ. ಬೇರೆ ನವಿಲೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ ಇದನ್ನು, ಅದಕ್ಕೆ ಇದು ಕೂಗಿ ಕೂಗಿ ಕರಿತಾ ಇದೆ ಅದನ್ನು. ಇನ್ನು 4-5 ನವಿಲಿದೆ. ನೋಡಿ, ಎಲ್ಲ ಸಿಗ್ನಲ್ ಕೊಟ್ಕೊಂಡು ಎಲ್ಲ ಒಂದೇ ಕಡೆ ಸೇರ್ತಾ ಇದೆ. ಒಂದು ತಪ್ಪೋಗ್ಬಿಟ್ಟಿತ್ತು, ಒಂದು ಇಲ್ಲಿತ್ತು. ನಾನು ತಿಂಡಿ ತಿಂತಾ ಇದ್ದವಳು ಓಡಿ ಬಂದೆ. ಎಲ್ಲಾದ್ರೂ ಗರಿ ಬಿಚ್ಚಿದ್ದು ಕಾಣಿಸುತ್ತಾ, ಮಳೆ ಬೇರೆ ಬಂದಿದೆ ಅಲ್ಲ ನಿನ್ನೆ ಅಂತೇಳಿ. ಎಷ್ಟು ಸಾರಿ ಬೆಟ್ಟದ ಮೇಲಿಂದ ಕಡ ಎಲ್ಲ ಬಂದುಬಿಡತ್ತೆ ಮಳೆಗಾಲದ ಟೈಮಲ್ಲಿ. ಅದು ಕೂಗೋದು ಸಾಧಾರಣ ಒಂದೇ ನವಿಲು ಇಲ್ಲಿ ಕೂಗ್ತಾ ಇತ್ತಲ್ಲ, ಅದೇ ಥರನೇ ಕೇಳಿಸ್ತಾ ಇತ್ತು. ಅದು ಇರ್ಬೋದೇನೋ ಅಂತ ಅದನ್ನೂ ನೋಡೋಕ್ಕೆ ಹೋದ್ವಿ. ಇಲ್ಲಿ ಶಿಲೆಕೆರೆ ಅಂತ ಇದೆ, ಹೆಚ್ಚಾಗಿ ಅದರ ಮೇಲೆ ಬಂದು ಕೂಗ್ತಾ ಇರುತ್ತೆ, ಅಲ್ಲಿ ನೀರು ಬೀಳೋ ಜಾಗ ಮಳೆಗಾಲದಲ್ಲಿ. ಹಾಗೆ ನಾನು ಅಲ್ಲೇನಾದರೂ ಬಂತ ನೋಡ್ಕೊಂಡು ಬರುವ ಅದನ್ನ ಅಂತ ಹೊರಟಿದ್ದೆ. ಅದು ಒಂಥರ ಹಸುವಿನ ಥರನೇ ಇರುತ್ತೆ, ಆದರೆ ಅದಲ್ಲ, ತೋಟದಲ್ಲಿ ಕುಗ್ದಿರೋದು ಅಂತ ಕೇಳಿಸ್ತು. ಅದಕ್ಕೆ ಈ ಕಡೆ ಬಂದರೆ ನವಿಲು, ಎಲ್ಲ ನವಿಲುಗಳು ನೋಡಿ ಇಲ್ಲಿ ವಾಕಿಂಗ್ ಮಾಡ್ತಾ ಇದೆ. ಅದರ ಆಹಾರವನ್ನು ಹುಡುಕೊಂಡು ಹೋಗ್ತಾ ಇರುತ್ತೆ. ಅದು ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ, 2 ರೌಂಡ್ ಬರುತ್ತೆ. ಇದ್ದವಳು ಓಡಿ ಬಂದೆ. ಗರಿ ಬಿಚ್ಚಿದ್ರೆ ನೋಡುವ, ಮಳೆ ಬೇರೆ ಸುರಿದು ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂದಿದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ನವಿಲು ಗರಿ ಬಿಚ್ಕೊಂಡು ಕುಣಿಯುತ್ತಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಒಂದು ವಾರದಿಂದ ಕಾಣಿಸ್ತಾ ಇರಲಿಲ್ಲ, ಅದು 1 ವಾರ ಆಗಿತ್ತು. ಇವಾಗ ಮಳೆ ಬಿತ್ತಲ್ಲ, ಎಲ್ಲ ನವಿಲುಗಳು ಬಂತು. 3-4 ನವಿಲು ಆಗಲೇ ದೂರ ಹೋಗಿಬಿಟ್ಟಿತ್ತು. ಒಂದೆಲ್ಲೋ ಇಲ್ಲೇ ತೋಟದಲ್ಲಿ ಇಲ್ಲಿ ಓಡಾಡ್ತಾ ಇತ್ತ, ಬಿಟ್ಟು ಹೋಗ್ಬಿಟ್ಟಿತ್ತು ಅನಿಸುತ್ತೆ. ಅದಕ್ಕೆ ಎಲ್ಲ ಸಿಗ್ನಲ್ ಮಾಡಿಕೊಂಡು ಕರ್ಕೊಂಡು ಎಲ್ಲ ಒಂದೇ ಕಡೆ ಹೋದ್ರು. ಇವಾಗ ಕಪ್ಪೆಗಳೆಲ್ಲ ತುಂಬ ಬಂದುಬಿಟ್ಟಿದೆ ಮಳೆ ಬರ್ತಿದ್ದಂಗೆ. ಎಲ್ಲ ನೋಡಿ ಎಷ್ಟು ಕಪ್ಪೆ, ಸಂಜೆ ಕಪ್ಪೆ ಅಂತ ಹೇಳ್ತೀನಿ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಬರುತ್ತೆ ಇದು. ಎಲ್ಲ ಕಾಲು ಕೆಳಗಡೆ ಎಲ್ಲ ಮಳೆ ಹೋಯ್ತಿದ್ದಂಗೆ ಇಲ್ಲಿ ನೋಡ್ಕೊಂಡು ಓಡಾಡಬೇಕು. ಕಾಲು ಕೆಳಗೆಲ್ಲ ಕಪ್ಪೆಗಳು ಜಾಸ್ತಿ, ಚಂಜುಗಪ್ಪೆಗಳು ತುಂಬ ಕಪ್ಪೆ ಬಂದುಬಿಟ್ಟಿದೆ ಇವತ್ತು. ನಿನ್ನೆ ರಾತ್ರಿ ಚೆನ್ನಾಗಿ ಮಳೆ ಆಯಿತು. ಹಳ್ಳಿಗಳಲ್ಲಿ ಮಳೆಗಾಲ ಪ್ರಾರಂಭ ಆಯಿತು ಅಂದ ತಕ್ಷಣ ಈ ರೀತಿ ಕಪ್ಪೆಗಳು ಬರುತ್ತೆ. ಹಾಗೆ ದೊಡ್ಡ ದೊಡ್ಡ ಕಪ್ಪೆಗಳೆಲ್ಲ ಬಂದು ಕೂಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಕಾಂಜರ್ಲೆ ಅಂತಿರುತ್ತೆ, ಅದು ಕೂಗೋದು, ನವಿಲು ಕೂಗೋದು, ಇವೆಲ್ಲ ನಾವು ಹಳ್ಳಿಯಲ್ಲಿ ಮಳೆಗಾಲದ ಪ್ರಾರಂಭ ನೋಡೋದಕ್ಕೆ ಸಿಗುತ್ತೆ. ಸಿಟಿಯಲ್ಲಾದರೆ ಈ ಥರ ಎಲ್ಲ ಸಿಗಲ್ಲ. ಸಿಟಿಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದ್ದೆ ನೋಡಿ, ಇರುವೆಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಸಾಲಲ್ಲಿ ಹೋಗ್ತಾ ಇದೆ. ಮಧ್ಯೆ ಮಧ್ಯೆ ಅವನೊಂದು ದೊಡ್ಡದಿರುತ್ತೆ ಲೀಡರ್, ಅದು ಮತ್ತೆಲ್ಲ ಚಿಕ್ಕ ಚಿಕ್ಕದು ಇರುವೆ. ಅದು ಕಚ್ಚೋದಿಲ್ಲ ಕಪ್ಪಿರುವೆ, ಇದಾದರೆ ತುಂಬ ಕಚ್ಚತ್ತೆ ಚಿಕ್ಕ ಚಿಕ್ಕ ಇರುವೆ. ಮೊದಲನೇ ಮಳೆಗಂತೂ ತುಂಬ ದೊಡ್ಡ ದೊಡ್ಡ ಸೈಜ್ ಕಪ್ಪೆಗಳು ಬಂದಿತ್ತು. ಎಲ್ಲ ಮನೆ ಅಂಗಳಕ್ಕೇನೆ ಎಷ್ಟೊಂದು ಬಂದಿತ್ತು. ಇವಾಗೆಲ್ಲ ಇದು ಬಂದಿದೆ. ಇವಾಗಿನ್ನು 7:45 ಆಗ್ತಾಯಿದೆ ಅಷ್ಟೇ. ಕಡ ಕೂಗಿದ್ರು ಕೆಲವೊಮ್ಮೆ ಇದೇ ಥರ ಸೌಂಡ್ ಕೇಳಿಸ್ತಾ ಇತ್ತು. ಕಡ ಬಂತೇನೋ ಅಂತ ಅಂದ್ಕೊಂಡ್ವಿ, ಅದು ಕೂಡ ಬರ್ತಾ ಇರುತ್ತೆ. ಬೆಳಗಿನ ಸುಪ್ರಭಾತ ಹೇಳ್ತಾ ಇರುವಂಥ ಶ್ವೇತ ಸುಂದರಿಯರು ನೋಡಿ, ಮಲ್ಲಿಗೆ ಹೂವು ಆಗಿದೆ, ಹಾಗೆ ನಂಜಟ್ಟೆ ಹೂವು. ಬರುವಾಗ ದಾರಿಯಲ್ಲಿ ಈ ಹೂವು ಕಾಣಿಸ್ತು, ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ಇವಾಗ ಬೆಳಿಗ್ಗೆ ಹಾವು ಕೂಡ ವಾಕಿಂಗಿಗೆ ಬಂದಿದೆ. ಉದ್ದ ಇದೆ ಹಾವು. ಹಾವು
ಕ್ಯಾರವನ್ ದೊಡ್ಡದಕ್ಕೆ ದಪ್ಪ. ಅಮ್ಮ ಇವತ್ತು ಸೌತೆಕಾಯಿ ಅವಲಕ್ಕಿ ಮಾಡೋದಕ್ಕೆ ಅಂತೇಳಿ ಸೌತೆಕಾಯಿ ಎಲ್ಲ ಸಿಪ್ಪೆ ತೆಕ್ಕೊಳ್ತಾ ಇದ್ದಾರೆ. ದಪ್ಪ ಅವಲಕ್ಕಿಯನ್ನು ಇಲ್ಲಿ ತೊಳೆದು ಇಟ್ಕೊಂಡಿದ್ದಾರೆ. ಇನ್ನೂ ಗಟ್ಟಿ ಅವಲಕ್ಕಿ ಆದರೆ ಇನ್ನೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ರು. ತುರ್ಕೊಂಡಿರುವಂಥ ಸೌತೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಅವಲಕ್ಕಿ ಮಾಡೋದಕ್ಕೆ 1 ಇಂಚಷ್ಟು ಹಸಿ ಶುಂಠಿಯನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದಿರೋದನ್ನು ನಾನಿಲ್ಲಿ ಜಜ್ಕೊಡ್ತಾ ಇದ್ದೀನಿ. 2 ಚಮಚ ಸಕ್ಕರೆ ಮತ್ತು ಚಿಕ್ಕ ಚಮಚದಲ್ಲಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದಾರೆ. ಸೌತೆಕಾಯಿ, ಅರಿಶಿನ, ಸಕ್ಕರೆ, ಉಪ್ಪು ಎಲ್ಲ ಹಾಕ್ಕೊಂಡಿದ್ದೆಯಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಂಡಂಥ ದಪ್ಪ ಅವಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಅದು ಉದುರಾಗಿರುತ್ತೆ. ಮುಚ್ಚಳ ಹಾಕ್ಕೊಂಡು ಈ ರೀತಿ ಮಾಡೋದ್ರಿಂದ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ ಹೀಗೆ ಮಾಡ್ತಾ ಇದ್ದಾರೆ. ಪಾತ್ರೆಗೆ ಮುಚ್ಚಳ ಹಾಕಿ ಆ ರೀತಿ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು. 1 ಚಮಚ ಉದ್ದಿನಬೇಳೆ, ಸಾಸಿವೆ ಕಾಳು ಚಿಕ್ಕ ಚಮಚದಲ್ಲಿ 1 ಚಮಚ, ಹಾಗೆ ಜೀರಿಗೆ ಅರ್ಧ ಚಮಚದಷ್ಟು, ಚಿಕ್ಕ ಚೂರು, ಹಾಗೆ ಮೆಣಸು ಹಾಕೊಳ್ತಾ ಇದ್ದಾರೆ ಒಗ್ಗರಣೆಗೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ಒಣಮೆಣಸಿನ ಜೊತೆಗೆ ಹಸಿ ಮೆಣಸು ಕೂಡ ಸೇರಿಸಿ ಹಾಕ್ಕೋಬೋದು. ಸ್ವಲ್ಪ ಶೇಂಗಾ, ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿ ಕಾಯಿ ತುರಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಹಾಕ್ಕೊಂಬಿಟ್ಟು ಆಮೇಲೆ ಹಸಿ ಶುಂಠಿ 1 ಇಂಚಷ್ಟು. ಈ ಕ್ಯಾರೆಟ್ ಅವಲಕ್ಕಿ ಎಲ್ಲ ಮಾಡಿಬಿಟ್ರಿ ಸರ್. ಈ ಕ್ಯಾರೆಟು ಹಿಂಗೆ ಒಗ್ಗರಣೆ, ಬೀನ್ಸು, ಟೊಮೆಟೊ ಎಲ್ಲ ಹಾಕಿ ಇದರ ಸೌತೆಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡಂಥ ಅವಲಕ್ಕಿಯನ್ನು ಸೇರಿಸ್ಕೋಬೇಕು ಕೊನೆಯಲ್ಲಿ. ಅವಲಕ್ಕಿ ನಮಗಂತೂ ತುಂಬಾ ಇಷ್ಟ. ಅದು ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ಆರುಷಿಗೆಲ್ಲ ತುಂಬ ಇಷ್ಟ. ಅವಳೇ ಹೇಳಿ ಮತ್ತೆ ಮಾಡು ಅಂತ ಮಾಡಿಸ್ಕೊಳ್ತಾ ಇದ್ದಾಳೆ ನಮ್ಮ ಹತ್ರ. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಜಾಸ್ತಿ ಕೊತ್ತಂಬರಿ ಸೊಪ್ಪಲ್ಲ ಹಾಕೋಣ, ಯಾವ ಸ್ವಲ್ಪ ಪರಿಮಳಕ್ಕೆ ಅಷ್ಟೇ ನಡೀತದೆ. ಬೇಕಾದ್ರೆ ಗೊತ್ತಾಗ್ತದೆ. ನೀವು ಮಾಡಿ ಕಸ ಎಲ್ಲ ಹಾಕೋದ್ರೆ ಚಿಕ್ಕ ಸಣ್ಣ ಅಂಕೇಳಿ ಎಂಟತ್ತು ನಡೀತದೆ. ಎಂಟದು ಕೊನೆಯಲ್ಲಿ 1 ಚಮಚದಷ್ಟು ತುಪ್ಪನ ಸೇರಿಸ್ಬೇಕಂತ, ಒಳ್ಳೆ ರುಚಿ ಕೊಡತ್ತೆ ಅಂತೇಳಿ. ಸ್ವಲ್ಪ ಹೊತ್ತಿನ ಬೇಯಿಸ್ಕೋಬೇಕು. ಚಿಕ್ಕ ಉರಿಯಲ್ಲಿ ಇದನ್ನು ಒಂದು ಸ್ವಲ್ಪ ಹೊತ್ತು 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಚಿಕ್ಕ ಉರಿಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಮತ್ತು ರುಚಿ ಕೂಡ ಜಾಸ್ತಿ. ಬೆಳಗಿಂದ ರಾತ್ರಿ ಈ ರೀತಿ ಕಾಣಿಸುತ್ತೆ ಅವಲಕ್ಕಿ ರೆಡಿ ಆದಮೇಲೆ. ಇವಾಗ ಚೆನ್ನಾಗಿ ಬೆಂದಿದೆ ಇದು. ಬಾಳೆಹಣ್ಣು ಸಕ್ಕರೆ ಹಾಲು ಅಷ್ಟೇ. ನನ್ನ ಮುಖ ಕಚ್ಕೊಂಬ ಮುಖಕ್ಕೆ ಮುಂದೆ ಸ್ನಾನ ಮಾಡಕ್ಕೆ ಒಂದು ಅರ್ಧ ಗಂಟೆ. ನ್ಯಾಚುರಲ್ ಆಗಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಇದು. ಅಮ್ಮ ಹೇಳ್ತಾ ಇದ್ರು, ನೀನು ಅಲ್ಲೆಲ್ಲ ಏನು ಮಾಡ್ಕೊಳ್ಳಲ್ಲ, ಈ ರೀತಿ ಎಲ್ಲ ಮಾಡ್ಕೊಂಡು ಹಚ್ಕೋ ಚೆನ್ನಾಗಿರುತ್ತೆ ಅಂತೇಳಿ. ಅಮ್ಮ ಹೇಳಿದಾಗ ಹೌದು ಅನಿಸುತ್ತೆ, ಮಾಡ್ಕೋಬೇಕು ಅಂತ. ಇಲ್ಲಿ ಬಂದಾಗಷ್ಟೇ ಮಾಡ್ಕೊಳ್ಳೋದು, ಅಲ್ಲಿ ಹೋದ್ಮೇಲೆ ಮರೆತೇ ಹೋಗುತ್ತೆ. ಕಾಂತಿನ ಹೆಚ್ಚಿಸ್ಕೊಳ್ಳೋದಕ್ಕೆ ಮಾಡಿರೋದು. ಏಜ್ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಎಂತ ಒಲೊಂಜಿ ಬೀಜ ಅಂತ ದಾಳಿಂಬೆ ಪೌಡರ್, ದಾಳಿಂಬೆ ಸಿಪ್ಪೆದು. ಮನೆಯಲ್ಲಿ ನ್ಯಾಚುರಲ್ ಆಗಿ ಕೂದಲ ಕಪ್ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು. ಅಮ್ಮ ಇದೇ ರೀತಿ ಮಾಡ್ಕೊಳ್ಳೋದು. ಅವರು
ಕೂದಲಿಗೆ ಬೇರೆ ಏನೂ ಹಚ್ಚಲ್ಲ. ಕರಿಬೇವು ಹಾಕಿದೆ, ಓ ದಾಸಳು ದಾಸವಾಳ, ಕರಿಬೇವು ಮತ್ತು ನಿತ್ಯ ಪುಷ್ಪದ ಎಲೆ ಇದೆಲ್ಲ ಹಾಕಿದ್ದಾರೆ. ಇದು ತುಂಬ ಕಪ್ಪ ಬರುತ್ತೆ. ಈ ಥರ ಕಬ್ಬಣದ ಪಾತ್ರೆಯಲ್ಲೇ ಮಾಡಬೇಕು. ನೆಲ್ಲಿಕಾಯಿ ಪೌಡ್ರು, ನೆಲ್ಲಿಕಾಯಿನ ಕಟ್ ಮಾಡಿ ಒಣಗಿಸಿ ಪೌಡ್ರ್ ಮಾಡ್ಕೊಂಡಿರುವಂಥದ್ದು. ಇವೆಲ್ಲವೂ ಕೂಡ ನ್ಯಾಚುರಲ್ ಆಗೇ ಇರುವಂಥದ್ದು. ಮದರಂಗಿ ಎಲೆ ಕೂಡ ಹಾಕ್ಕೋಬೋದು. ಮದರಂಗಿ ಗಿಡ ಕೂಡ ಬೆಳೆಸ್ಕೊಂಡಿದ್ದಾರೆ ಅಮ್ಮ, ಅದ್ರ ಎಲೆ ಕೂಡ ಸೇರಿಸ್ಕೊಳ್ತಾರೆ ಇದಕ್ಕೆ. ಎಷ್ಟು ಕಪ್ಪಾಗಿ ರೆಡಿಯಾಗಿದೆ. ಇದನ್ನ ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ತಲೆಗೆ ಹಚ್ಕೊಂಡ್ಬಿಟ್ಟು ಆನಂತರ ಸ್ನಾನ ಮಾಡಿಕೊಂಡ್ರೆ ಕೂದಲು ಕಪ್ಪಾಗುತ್ತೆ. ಹಾಗೆ ಅಮ್ಮ ನಾಳೆ ತಿಂಡಿಗೆ ಅಕ್ಕಿ ನೆನೆಸ್ತಾ ಇದ್ದಾರೆ, ಹಲಸಿನ ಹಣ್ಣಿನ ದೋಸೆ ಮಾಡೋದಕ್ಕೆ ಅಂತ ಹೇಳಿ. ಬೀಟ್ರೂಟು, ಕೊತ್ತಂಬರಿ, ಜೀರಿಗೆ, ಇಂಗು, ಸಾಸಿವೆ ಕಾಳು, ಒಣಮೆಣಸು, ಹುಣಸೆ ಹಣ್ಣು ಅಂದ ಉಗಿ ಮೇಲೆ ಬೇಯಿಸ್ಕೊಳ್ಳದೆ, ತೆಂಗಿನಕಾಯಿ, ಬೀಟ್ರೂಟ್ ಗೊಜ್ಜು ಮಾಡೋದಕ್ಕೆ ಅಂತೇಳಿ ಅಮ್ಮ ಇಲ್ಲಿ ಉಗಿ ಮೇಲೆ ಇವಿಷ್ಟನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದಾರೆ. ಈ ಕಡೆ ಬೆಂಡೆಕಾಯಿ ಸಾಸಿವೆ ಮಾಡೋದಕ್ಕೆ ಅಂತೇಳಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬೆಂಡೆಕಾಯಿ ಹಾಕಿ ಇಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ಒಗ್ಗರಣೆಯಲ್ಲಿ ಹುರ್ಕೊಂಡ್ರೆ ಬೆಂಡೆಕಾಯಿ ಸ್ವಲ್ಪನೂ ಲೋಳೆ ಆಗಲ್ಲ ಈ ರೀತಿ ಹುರಿಯೋದ್ರಿಂದ. ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ನೋಡಿ, ಸ್ವಲ್ಪನೂ ಲೋಳೆ ಏನೂ ಆಗಿಲ್ಲ. ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡಿರುವಂಥದ್ದು. ಇವಾಗ ಇದು ಆರಿದ ಮೇಲೆ ಜೊತೆಗೆ ಕಾಯಿ, ಸಾಸಿವೆ, ಹಸಿಮೆಣಸಿನಕಾಯಿ, ಅರಿಶಿನ ಎಲ್ಲ ಹಾಕಿ ರುಬ್ಬಿದ್ದನ್ನ ಹಾಕಿಟ್ಕೊಂಡಿದ್ದಾರೆ. ಇದಕ್ಕೆ ಸೇರಿಸ್ಬಿಟ್ರೆ ಆಯಿತು. ಹಾಗೆ ಇಲ್ಲಿ ಸಾಂಬಾರಿಗೆ ಹುರಿದಿಟ್ಕೊಂಡಿದ್ದಾರೆ ಮಸಾಲೆಗೆ. ಬೀಟ್ರೂಟ್ ಗೊಜ್ಜಿಗೆ ಬೇಯಿಸ್ಕೊಂಡಿದ್ದೆಲ್ಲ ರುಬ್ಕೊಂಡ್ಬಿಟ್ಟು ಒಂದು ಒಳ್ಳೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಎಮ್ಮೆ ಹಾಲಿನ ಗಟ್ಟಿ ಮೊಸರು ಕೂಡ ಇದೆ. ಈ ಸೆಕೆಗಾಲಕ್ಕಂತೂ ತುಂಬಾ ಚೆನ್ನಾಗಾಗತ್ತೆ. ಒಳ್ಳೆ ಬಿಳಿ ಕಲರ್ ಮಜ್ಜಿಗೆ ಮೊಸರು. ಸಾಸಿವೆ ಕೂಡ ಒಂದೆರಡು ಹುಟ್ಟಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.